ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಮನೇಲಿ ತುಳಸಿ ಹಬ್ಬಕ್ಕೆ ಎಲ್ಲ ಸಿದ್ಧತೆ ನಡೀತಾ ಇದೆ. ನಾನು ಮಂಗಳವಾರನೇ ಸಂಜೆ ಎಲ್ಲ ರೆಡಿ ಮಾಡಿಕೊಂಡೆ. ಅಂದರೆ ದೇವರ ಪೂಜೆಗೆ ಬೇಕಾಗಿರುವಂತಹ ಎಲ್ಲ ಸಾಮಗ್ರಿಗಳನ್ನ ತೊಗೊಂಡು ಬಂದೆ. ಈ ತುಳಸಿ ಹಬ್ಬಕ್ಕೆ ಮುಖ್ಯವಾಗಿ ಬೇಕಾಗಿರೋದು ನೆಲ್ಲಿಕಾಯಿದು ಒಂದು ಗಿಡ, ಹಾಗೆ ನೆಲ್ಲಿಕಾಯಿಗಳು ಬೇಕು. ಸೊ ಹಾಗಾಗಿ ಹಬ್ಬದ ಹಿಂದಿನ ದಿನನೆಲ್ಲ ತೊಗೊಬಂದೆ. ಈ ವರ್ಷ ನವೆಂಬರ್ 12 ಹಾಗೆ 13 ಬಂದಿತ್ತು. ಕೆಲವರು ಮಂಗಳವಾರ ಸಂಜೆನೆ ಮಾಡಿದ್ದಾರೆ, ಇನ್ನು ಕೆಲವರು ಬುಧವಾರ 1:30 ಒಳಗಡೆ ಮಾಡಿದ್ದಾರೆ. ನಾನು ಕೂಡ ಬುಧವಾರನೇ ಬೆಳಿಗ್ಗೆ ಮಾಡ್ಕೊಂಡಿದ್ದು. ಅವತ್ತಿನ ಹಿಂದಿನ ದಿನವೇ ಎಲ್ಲನೂ ನಾನು ರೆಡಿ ಮಾಡ್ಕೊಂಡಿದ್ದೆ. ಹಾಗಾಗಿ ಈಸಿ ಆಯಿತು. ಬೆಳಿಗ್ಗೆನೇ ಬೇಗ ಎದ್ದು ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕ್ಕೊಂಡು ಮತ್ತು ಪೂಜೆಗೆ ಏನೇನು ಬೇಕೋ ಎಲ್ಲ ಕೂಡ ಸಿದ್ಧತೆ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ನಾನು ಎಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಮಗಳು ಕೂಡ ಇದ್ದರು. ಅವ್ರನ್ನ ಕೂಡ ಎಬ್ಬಿಸಿ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಪೂಜೆಗೆ ಶುರು ಮಾಡಿದ್ವಿ. ಮೊದಲಿಗೆ ನಾನು ಒಂದು ಪೀಠ ಇಟ್ಕೊಂಡೆ. ಆ ಪೀಠದ ಕೆಳಗಡೆ ಮೊದಲು ಅಷ್ಟದಳದ ರಂಗೋಲಿ ಹಾಕ್ಕೊಂಡು ಅದ್ರ ಮೇಲೆ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಹಾಕಿ ಅದರ ಮೇಲೆ ಪೀಠ ಇಟ್ಟು ಪೀಠಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಅದರ ಮೇಲೆ ತುಳಸಿ ಪಾಟ್ ಇಟ್ಕೊಂಡೆ. ತುಳಸಿ ಪಾಟ್ ಇಟ್ಕೊಂಡು ನಂತರ ಅದಕ್ಕೆ ತುಳಸಿಗೆ ನೀರೆಲ್ಲ ಹಾಕಿ ಮೊದಲು ಕೂಡ ಹಾಕಿದ ನಂತರ ಅದಕ್ಕೆ ಎಲೆಗಳಿಗೆಲ್ಲ ಸ್ವಲ್ಪ ಕುಂಕುಮ ಹಚ್ಕೊಂಡೆ. ಹಾಗೆ ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ಮತ್ತು ಒಂದು ಅರಿಶಿನ ಕೊಂಬನ್ನು ಸಹ ಕಟ್ಟಿದೆ. ಅಂದರೆ ಇದು ತುಳಸಿ ವಿವಾಹ ಅಂತ ಹೇಳ್ತಾರಲ್ವ, ಅಂದರೆ ತುಳಸಿ ದೇವಿದು ಮದುವೆ ಅಂತ ಹೇಳಿ ಹಾಗಾಗಿ ನಾನು ಕಟ್ಟಿದ್ದು. ಮತ್ತು ಜೊತೆಗೆ ತಂದಿರೋ ಅಂತಹ ನೆಲ್ಲಿಕಾಯಿದು ಗಿಡ ಕೂಡ ಕಟ್ಟಿ ನಂತರ ಎಲ್ಲನೂ ಪೂಜೆ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದೆ. ನಾನು ಮೊದಲಿಗೆ ಇಲ್ಲಿ ಅಗರಬತ್ತಿಯಿಂದ ಪೂಜೆ ಮಾಡಿಕೊಂಡೆ. ಅಗರಬತ್ತಿ ಪೂಜೆ ಮಾಡಿ ಧೂಪ ತೋರಿಸ್ದೆ. ಅಂದರೆ ಧೂಪದ ಬತ್ತಿ ಇರುತ್ತಲ್ಲ ಅದು ಕೂಡ ಹಚ್ಚಿಟ್ಟು ಪೂಜೆ ಮಾಡಿ ಲಾಸ್ಟಿಗೆ ಸಂಕಲ್ಪ ಮಾಡಿಕೊಂಡೆ. ನಾವು ಕಾಯಿ ಹೊಡೆಯೋಕ್ಕಿಂತ ಮೊದಲು ಆ ಕಾಯಿನ ದೇವರ ಮುಂದೆ ತೋರಿಸಿ ನಮ್ಮ ಮನಸ್ಸಲ್ಲಿ ಏನಾದ್ರು ಸಂಕಲ್ಪ ಮಾಡ್ಕೊಬೇಕು. ಸಂಕಲ್ಪ ಅಂತ ಹೇಳಿದರೆ ನಮಗೆ ಈ ವರ್ಷ ಈ ಥರ ಇದೆ, ಮುಂದಿನ ವರ್ಷ ಒಳ್ಳೆಯದಾಗಲಿ, ಈ ಥರ ಸಂಕಲ್ಪ ಮಾಡಿಕೊಂಡು ಕಾಯಿನ ಇಟ್ಟು ಹಾಗೆ ನಾನು ಕರ್ಪೂರನ ಹಚ್ಕೊಂಡು ಆರತಿ ಮಾಡಿದೆ. ಅದಾದ ನಂತರ ನಾನು ಆರತಿ ಎಲ್ಲ ಮಾಡಿದ ನಂತರ ನಾನು ನೈವೇದ್ಯಕ್ಕೆ ಇಟ್ಟಿದ್ದೆಲ್ಲ, ನಾನು ನೈವೇದ್ಯಕ್ಕೆ ಶಿರ ಹಾಗೆ ಒಂದು ಲೋಟ ಹಾಲು ಮಾಡಿದ್ದೆ. ಹಾಗೆ 5 ಥರದ ಹಣ್ಣುಗಳೆಲ್ಲ ಇಟ್ಟಿದ್ದೆ. ಹಾಗೆ ಮಡ್ಲಕ್ಕಿ ಇಟ್ಟಿದ್ದೆ. ಅಂದರೆ ಮಡ್ಲಕ್ಕಿ ಅಂತ ಹೇಳಿದರೆ ಲಕ್ಷ್ಮೀ ದೇವಿಯ ಸಮಾನವಾಗಿರೋದಲ್ವ ತುಳಸಿ ದೇವಿ ಅಂತ ಹೇಳಿದರೆ ಅವರಿಗೆ ಬೇಕಾಗಿರುವಂತಹ ಒಂದು ಬ್ಲೌಸ್ ಪೀಸು, ಹಾಗೆ ಬಳೆ, ಅಕ್ಕಿ, ಒಂದು ಅರ್ಧ ಕೊಬ್ಬರಿ ಬಟ್ಲು, ಹಾಗೆ ಬೆಲ್ಲ, ಹುರುಗಡಲೆ, ಹಾಗೆ ಮತ್ತು ಬಾಗಿನದ ಸಾಮಾನು ಅಂತ ಹೇಳ್ತಾರೆ ಅದು ಸಿಗುತ್ತೆ, ಅದನ್ನೆಲ್ಲ ಇಟ್ಟಿದ್ದೆ. ಸೊ ಲಾಸ್ಟಿಗೆ ನಾನು ನೈವೇದ್ಯಕ್ಕೆ ಇಟ್ಟಿರೋದೆಲ್ಲ ನೈವೇದ್ಯನ ದೇವರಿಗೆ ಸಮರ್ಪಣೆ ಮಾಡಿ, ಅಂದರೆ ನೀರಿರುತ್ತೆ ಪಂಚಪಾತ್ರೆಯಲ್ಲಿ, ಅದರಲ್ಲಿ ಇಟ್ಕೊಂಡು ಮಾಡಿದ್ದು. ನಾನು ಎಷ್ಟು ಸರಿ ಮಾಡ್ತೀನಿ ಅಂತ ನಂಗೆ ಗೊತ್ತಿಲ್ಲ, ಬಟ್ ನಂಗೆ ಗೊತ್ತಿರೋದೆಲ್ಲ ನಾನು ನೀಟಾಗಿ ಮಾಡ್ಕೊತೀನಿ. ಕೊನೆಗೆ ನೆಲ್ಲಿಕಾಯಿ ದೀಪದಲ್ಲಿ ಹಚ್ಚಿರೋಂತಹ ದೀಪದಿಂದ ದೇವರಿಗೆ ಆರತಿ, ಅಂದರೆ ತುಳಸಿ ದೇವಿಗೆ ಆರತಿ ಮಾಡಿ ನನ್ನ ಬೆಳಗಿನ ಪೂಜೆಯನ್ನು ಅಲ್ಲಿಗೆ ನಿಲ್ಲಿಸಿದೆ. ಸೊ ಇದಾಗಿತ್ತು ನನ್ನ ಬೆಳಗಿನ ಪೂಜೆ. ಹಾಗೆ ನಮ್ಮ ಓನರ್ ಮನೆ ಆಂಟಿ ಕೂಡ ಮಾಡಿದರು ತುಳಸಿ ಹಬ್ಬನ. ಅವರು ಬಂದು ಪೂಜೆ ಮಾಡಿ ನನ್ನ ಹತ್ರ ಅರಿಶಿನ ಕುಂಕುಮ ತೊಗೊಂಡು ಹೋದರು. ಹಾಗೆ ನಮ್ಮನ್ನು ಕೂಡ ಕರೆದಿದ್ರು. ನಾನು ಮತ್ತು ನನ್ನ ಮಗಳು ಹೋಗಿ ಬಂದ್ವಿ. ಅವರು ಮನೆ ಒಳಗಡೆ ಮಾಡಿದರು. ನಾನು ನೋಡಿರೋ ಪ್ರಕಾರ ತುಳಸಿನ ಯಾವತ್ತೂ ಕೂಡ ಮನೆ ಒಳಗಡೆ ಮಾಡಲ್ಲ ತುಳಸಿ ಹಬ್ಬನ. ತುಳಸಿ ಹಬ್ಬ ಅಂತಂದರೆ ಹೊರಗಡೆ ಬೃಂದಾವನ ಥರ ನಡ್ಕೊಂಡಿರ್ತಾರೆ. ಸೌತ್ ಕೆನಡಾದಲ್ಲಿ ತುಳಸಿ ಇಲ್ಲದೆ ಇರೋ ಮನೆಯೇ ಇಲ್ಲ. ಎಲ್ಲರ ಮನೇಲೂ ತುಳಸಿ ಇದ್ದೇ ಇರುತ್ತೆ. ಮತ್ತು ಅವರು ಎದ್ದ ತಕ್ಷಣ ಮಾರ್ನಿಂಗ್ ತುಳಸಿಗೆ ನೀರು ಹಾಕೋದಂತ ತಪ್ಪಿಸಲ್ಲ. ತುಳಸಿ ಮನೆ ಹೊರಗಡೆ ಇದ್ದರೆ ನಮ್ಮ ಮನೆಗೆ ಅಥವಾ ನಮಗೆ ನೆಗೆಟಿವ್ ಅಟ್ರಾಕ್ಷನ್ ಆಗದೇ ಇರೋ ರೀತಿ ತಡೆಯುತ್ತೆ. ಹಾಗೆ ಇನ್ ಕೇಸ್ ಏನಾದರೂ ಆದರೆ ಫಸ್ಟ್ ಅದಕ್ಕೆ ತಾಗುತ್ತೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದರೆ ಅದು ಒಣಗ್ತಾ ಬರುತ್ತೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ತುಳಸಿ ಗಿಡನ ಒಣಗೋಕ್ಕೆ ಬಿಡಬಾರ್ದು. ತುಳಸಿ ಒಣಗಿದಷ್ಟು ಮನೆಯಲ್ಲಿ ಕಷ್ಟಗಳು ಜಾಸ್ತಿ ಆಗುತ್ತೆ. ತುಳಸಿ ಒಣಗ್ತಿದೆ ಅಂತ ಹೇಳಿದ್ರೇ ಅದನ್ನು ತೆಗೆದು ಅದೇ ಪ್ಲೇಸಲ್ಲಿ ಇನ್ನೊಂದು ಹೊಸ ಗಿಡನ ನೆಡ್ಬೋದು. ಮತ್ತು ತುಳಸಿನ ನಮ್ಮ ಮನೇಲಿ ನಾನು ಈ ಸಲ
ಕೃಷ್ಣ ತುಳಸಿ ಮತ್ತು ಇನ್ನೊಂದು ಲಕ್ಷ್ಮೀ ತುಳಸಿ ಎರಡೂ ಕೂಡ ನಟ್ಟಿದ್ದೆ. ಸೊ ಎರಡೂ ಕೂಡ ನಡಬೇಕು ಅಂತ ಹೇಳ್ತಾರೆ. ಸಂಜೆ ಟೈಮು ಮತ್ತೆ ದೀಪ ಎಲ್ಲ ಹಚ್ಚಿ ಈ ಥರ ಕಾಣಿಸ್ತಿತ್ತು. ಸಂಜೆ ಟೈಮೇ ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಿತ್ತು. ನಿಜವಾಗ್ಲೂ ಡೇ ಟೈಮ್ ಯಾರೂ ತುಳಸಿ ಹಬ್ಬ ಮಾಡಲ್ಲ. ಈ ಸಲ ಈ ಥರ ಎರಡು ದಿನ ಮುಹೂರ್ತ ಬಂದಿರೋದ್ರಿಂದ ಕೆಲವರು ಮಂಗಳವಾರ ಸಂಜೆ, ಇನ್ನು ಕೆಲವರು ಬುಧವಾರ ಬೆಳಿಗ್ಗೆ ಮಾಡಿರೋ ಥರ ಆಗಿದೆ. ಸೊ ಇದಾಗಿದ್ದು ನನ್ನ ತುಳಸಿ ಹಬ್ಬ. ನೀವೆಲ್ಲ ಹೇಗೆ ಮಾಡಿದ್ರಿ ಕಮೆಂಟ್ ಮಾಡಿ. ಹಾಗೆ ನಾನೇನಾದ್ರು ತಪ್ಪು ಮಾಡಿದರೆ ಕೂಡ ಕಮೆಂಟ್ ಮಾಡಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆಯಿತಾ. ಎಲ್ಲರಿಗೂ ತುಳಸಿ ದೇವಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ತನಕ ಬಾಯ್ ಬಾಯ್.